ಆ್ಯಂಡ್ ಅರ್ನಿಂಗ್ ವಿಷಯಕ್ಕೆ ಬಂತು ಅಂದರೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕಡಿಮೆ ಇದೆ ಅಂತ ಹೇಳಿ. ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ, ನೀವು ನೋಡಿ. ತುಂಬ 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 ಕಡಿಮೆ ಇದೆ. ನಾನು ವಾಚ್ ಅವರ್ಸ್ ಅಷ್ಟು ಕೂಡ ನನಗೆ ಅರ್ನಿಂಗ್ ಆಗಿಲ್ಲ. ಯಾಕೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಅಂತಲೇ ಹೇಳಬೇಕು. ನಾನು ಹಾಕಿದ ಪ್ರೀವಿಯಸ್ ವೀಡಿಯೋಗಳಿಗೆ ಒಳ್ಳೆಯೇ ರೆಸ್ಪಾನ್ಸ್ ಬಂದಿದೆ. ಯಾಕೆ ಅಂತಂದರೆ ನಾನು ತುಂಬ ಲಾಂಗ್ ಗ್ಯಾಪ್ ತೊಗೊಂಡಿದ್ದೆ, ಯಾವುದಂಥ ವೀಡಿಯೋಗಳನ್ನ ಪೋಸ್ಟ್ ಮಾಡ್ತಿರಲಿಲ್ಲ ಯೂಟ್ಯೂಬಲ್ಲಿ. ಅಷ್ಟು ಲಾಂಗ್ ಗ್ಯಾಪ್ ಆದಮೇಲೆ ಮತ್ತೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದಾಗ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಾಗ ತುಂಬಾ ಖುಷಿಯಾಗುತ್ತೆ. ಇದಕ್ಕೆಲ್ಲ ಕಾರಣ ನೀವೇ. ಸೊ ಅದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ನನಗೆ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ವಿಷಯನ ಮುಂದುವರಿಸ್ತೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಪ್ರೆಸೆಂಟ್ 2026 ಸ್ಟಾರ್ಟ್ ಆಗಿದೆ, ಎಲ್ಲರಿಗೂ ಗೊತ್ತಿದೆ. 2025 ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರು, 2026 ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರು, ಈಗ ತಾನೇ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಮಾನಿಟೈಸೇಷನ್ನ ಆನ್ ಮಾಡಿಕೊಂಡು ಅರ್ನಿಂಗ್ ಮಾಡ್ತಾ ಇರೋರು, ಇವ್ರಿಗೆಲ್ಲ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಪ್ರತಿಯೊಬ್ಬರು ಯೂಟ್ಯೂಬ್ ಮಾಡೋದೇ ಅರ್ನಿಂಗ್ ಮಾಡಬೇಕು ಅಂತ ಹೇಳಿ, ಬಟ್ ಯೂಟ್ಯೂಬಲ್ಲಿ ಅಷ್ಟು ಈಸಿಯಾಗಿ ಅರ್ನಿಂಗ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೇನಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ನಮಗೆ ಒಂದು 500 ವ್ಯೂಸ್ ಬಂದಿದ ತಕ್ಷಣ ಇಷ್ಟು ಡಾಲರ್ಸ್ ಬಂದುಬಿಡುತ್ತೆ, ಒಂದು 1000 ವ್ಯೂಸ್ ಬಂದಿದ ತಕ್ಷಣ ಅಷ್ಟು ಡಾಲರ್ಸ್ ಬಂದುಬಿಡುತ್ತೆ ಅಂತ ಅನ್ಕೋತೀವಲ್ಲ, ಅದು ಮನೆ ತಪ್ಪು. ನಾವು ಅಂದ್ಕೊಂಡಿರೋದೇ ಬೇರೆ, ಬಟ್ ಯೂಟ್ಯೂಬರ್ ಪೇ ಮಾಡ್ತಾ ಇರೋದೇ ಬೇರೆ. ಸೊ ನಾನು ಇವತ್ತಿನ ವೀಡಿಯೋದಲ್ಲಿ 2026 ಯೂಟ್ಯೂಬರು ನಮಗೆ ಎಷ್ಟು ಅಮೌಂಟ್ ಪೇ ಮಾಡ್ತಾರೆ 1000 ವ್ಯೂಸ್ಗೆ, ನಾವು 1000 ವ್ಯೂಸ್ಗೆ ಎಷ್ಟು ಅಮೌಂಟ್ನ ಅರ್ನ್ ಮಾಡ್ಬೋದು, ಶಾರ್ಟ್ ವೀಡಿಯೋಗಳಲ್ಲಿ ಅಮೌಂಟ್ನ ಅರ್ನ್ ಮಾಡಬೇಕಂದ್ರೆ ಎಷ್ಟು 1000 ವ್ಯೂಸ್ ಬರಬೇಕು, ಆ್ಯಂಡ್ ಶಾರ್ಟ್ ವೀಡಿಯೋಗಳಿಂದ ಎಷ್ಟು ಅಮೌಂಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಆ್ಯಂಡ್ ನಾವು ಜಾಸ್ತಿ ಅರ್ನ್ ಮಾಡಬೇಕಂದ್ರೆ ಏನೆಲ್ಲ ಟೆಕ್ನಿಕನ್ನು ಯೂಸ್ ಮಾಡಬೇಕು, ಜೊತೆಗೆ ಸಬ್ಸ್ಕ್ರೈಬರ್ ಜಾಸ್ತಿ ಇದ್ದರೆ ನಮಗೆ ಅರ್ನಿಂಗ್ ಜಾಸ್ತಿ ಆಗುತ್ತಾ, ಇದೆಲ್ಲದೂ ಇನ್ಫಾರ್ಮೇಷನ್ನ ನಾನು ಇದೊಂದೇ ವೀಡಿಯೋದಲ್ಲಿ ಕೊಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡ್ತೇವೆ, ವೀಡಿಯೋನ ಕೊನೆ ತನಕ ನೋಡಿ. ಒಂದು ವೇಳೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ. ಗೈಸ್, ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋ ಒಂದು ರಾಂಗ್ ಇಮ್ಯಾಜಿನೇಷನ್ ಇರ್ತೀರಾ. ನಾವು ಯೂಟ್ಯೂಬ್ ಮಾನಿಟೈಸೇಷನ್ ಆಗಿದ ತಕ್ಷಣ 1000 ವ್ಯೂಸ್ಗೆ $1 ಕೌಂಟ್ ಆಗುತ್ತೆ. ನಾವು 10,000 ವ್ಯೂಸ್ ಮಾಡಿದ್ರೆ ಸಾಕು, $10 ಕಂಪ್ಲೀಟ್ ಆಗಿಬಿಡುತ್ತೆ. ಬೇಗ $100ನ ಕಂಪ್ಲೀಟ್ ಮಾಡಿಕೊಂಡು ನಾವು ಪೇಮೆಂಟ್ನ ತೊಗೋಬೋದು. ಆ್ಯಂಡ್ ಶಾರ್ಟ್ ವೀಡಿಯೋಸ್ಗಳಿಗೆ ವ್ಯೂಸ್ ಜಾಸ್ತಿ ಬರ್ತಿದೆ ಅಂದರೆ ಅಲ್ಲಿ ಅರ್ನಿಂಗ್ ಜಾಸ್ತಿ ಆಗ್ತಾ ಇರುತ್ತೆ. ಈ ರೀತಿ ತಪ್ಪು ಕಲ್ಪನೆಯಲ್ಲಿ ಇರ್ತಿಲ್ಲ, ಅದು ತುಂಬ ದೊಡ್ಡ ತಪ್ಪು. ನಾವು ರಿಯಾಲಿಟಿ ನೋಡೋದೇ ಯೂಟ್ಯೂಬ್ ಮಾನಿಟೈಸೇಷನ್ ಆನ್ ಆಗಿ ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಆದಮೇಲೆ ತುಂಬ ಬ್ಯಾಡ್ ರಿಯಾಲಿಟಿ ಇದೆ. ನಾನು ಕೂಡ ಫಸ್ಟ್ ಹಾಗೆ ಅಂದ್ಕೊಂಡಿದ್ದು, ಬಟ್ ಯೂಟ್ಯೂಬಲ್ಲಿ ಅರ್ನಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಗಿತ್ತು ನನಗೆ ಯಾವ ರೀತಿ ಅರ್ನಿಂಗ್ ಅನ್ನೋದು ಕೌಂಟ್ ಆಗುತ್ತೆ ಯೂಟ್ಯೂಬಲ್ಲಿ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ನಾನು ಹೇಳ್ಬಿಡ್ತೀನಿ, ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡೋದು ಅದು ಬಿಗಿನರ್ಸ್ ತುಂಬ ಕಷ್ಟ ಇದೆ. ಸೊ ಹೇಗೆಲ್ಲ ಹೋಗುತ್ತೆ ಯೂಟ್ಯೂಬ್ ಅರ್ನಿಂಗ್, ಹೇಗೆ ಕೌಂಟ್ ಆಗುತ್ತೆ, ಯೂಟ್ಯೂಬ್ ನಮಗೆ ಹೇಗೆ ಅಮೌಂಟ್ ಪೇ ಮಾಡ್ತಾರೆ, 1000 ವ್ಯೂಸ್ಗೆ ಎಷ್ಟು ಅಮೌಂಟ್ನ ಪೇ ಮಾಡ್ತಾರೆ, ಆ್ಯಂಡ್ ಪ್ರೆಸೆಂಟ್ 2026 ಎಷ್ಟು ಪೇ ಮಾಡ್ತಿದ್ದಾರೆ, ಅವರು ಎಷ್ಟು ಕಮಿಷನ್ ಕಟ್ ಮಾಡ್ತಾರೆ, ಪ್ರತಿ ಒಂದು ಡೀಟೇಲ್ಸ್ನ ನಾನು ವಿತ್ ಪ್ರೂಫ್ ಸಮೇತ ನಿಮಗೆ ತಿಳಿಸ್ಕೊಡ್ತೀನಿ. ಆವಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಅರ್ನಿಂಗ್ನ ಮಾಡಬೇಕು, ಯಾವ ರೀತಿ ವ್ಯೂಸ್ಗೆ ಎಷ್ಟು ಅಮೌಂಟ್ ಕೌಂಟ್ ಆಗುತ್ತೆ ಅನ್ನೋ ಒಂದು ಫುಲ್ ಐಡಿಯಾ ನಿಮಗೆ ಸಿಕ್ಬಿಡುತ್ತೆ. ಎಲ್ಲೂ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಾನು ವಿತ್ ಪ್ರೂಫ್ ಸಮೇತ ತೋರಿಸ್ತೀನಿ ಅಂತ ಹೇಳಿದ್ದೀನಿ. ನಾನು ತುಂಬ ಲಾಂಗ್ ಗ್ಯಾಪ್ ಇರೋ ಅಂಥ ವೀಡಿಯೋಗಳನ್ನ ತೊಗೊಳ್ಳೋದಿಲ್ಲ. ಈಗ ರೀಸೆಂಟಾಗಿ ಅಪ್ಲೋಡ್ ಮಾಡಿರೋ ವೀಡಿಯೋ ಮೂಲಕನೇ ನಾನು ಎಷ್ಟು ಅಮೌಂಟ್ ಪೇ ಮಾಡ್ತಾರೆ 1000 ವ್ಯೂಸ್ಗೆ ಅನ್ನೋದನ್ನ ನಾನು ಕಂಪ್ಲೀಟಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ನನ್ನ ಚಾನಲ್ನ ಟೋಟಲ್ ಸಬ್ಸ್ಕ್ರೈಬರ್ ಬಂದು 32,691, ಅಂದರೆ ಹತ್ತತ್ರ 32,700 ಮೆಂಬರ್ಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬರ್ ಇದ್ದಾರೆ. ಆ್ಯಂಡ್ ಗೈಸ್, ಒಂದು ತಿಳ್ಕೊಬಿಡಿ, ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬರ್ ಜಾಸ್ತಿ ಇದ್ದ ತಕ್ಷಣ ಅರ್ನಿಂಗ್ ಜಾಸ್ತಿ ಆಗುತ್ತೆ ಆ್ಯಂಡ್ ಅಮೌಂಟ್ ಕೂಡ ಬೇಗ ರಿಸೀವ್ ಆಗುತ್ತೆ. ಇದೆಲ್ಲ ಸುಳ್ಳು. ನಾವು ಅರ್ನಿಂಗ್ ಮಾಡಬೇಕಂದ್ರೆ ಯಾವುದೇ ರೀತಿ ಸಬ್ಸ್ಕ್ರೈಬರ್ ಇಂಪಾರ್ಟೆಂಟ್ ಆಗೋದಿಲ್ಲ. ನಾವು ಅರ್ನಿಂಗ್ ಮಾಡಬೇಕಂದ್ರೆ ವೀಡಿಯೋಸ್ಗಳನ್ನ ಪೋಸ್ಟ್ ಮಾಡಬೇಕು, ಅದರಲ್ಲಿ ವ್ಯೂಸ್ ಜಾಸ್ತಿ ಬರಬೇಕು, ಆವಾಗ ಮಾತ್ರ ಅರ್ನಿಂಗ್ ಅನ್ನೋದು ಆಗೋದು. ಸಬ್ಸ್ಕ್ರೈಬರ್ ಎಷ್ಟೇ ಜನ ನಿಮ್ಮ ಚಾನಲಲ್ಲಿ ಇದ್ದರೂ ಕೂಡ ನಾವು ಹಾಕೋ ವೀಡಿಯೋಗಳ ಮೇಲೆ, ಅದ್ರ ಮೇಲೆ ರನ್ ಆಗೋ ಆ್ಯಡ್ಸ್ ಮೇಲೆ, ಆ್ಯಂಡ್ ಆಡಿಯನ್ಸ್ ಎಷ್ಟು ನಿಮಿಷ ನಿಮ್ಮ ವೀಡಿಯೋಗಳನ್ನ ನೋಡಿದ್ದಾರೆ ಅನ್ನೋದ್ರ ಮೇಲೆ ನಿಮ್ಮ ಅರ್ನಿಂಗ್ ಅನ್ನೋದು ಡಿಪೆಂಡ್ ಆಗುತ್ತೆ ಹೊರತು ಯಾವುದೇ ರೀತಿ ಸಬ್ಸ್ಕ್ರೈಬರಿಂದ ಡಿಪೆಂಡ್ ಆಗೋದಿಲ್ಲ. ಇದಂತೂ ಕನ್ಫರ್ಮ್ ಮಾಡ್ಕೊಬಿಡಿ. ನಾನು ಲೇಟೆಸ್ಟಾಗಿ ಅಪ್ಲೋಡ್ ಮಾಡಿರೋ ವೀಡಿಯೋನ ಎಕ್ಸಾಂಪಲ್ ಆಗಿ ಇಟ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಇದ್ರ ಮೂಲಕ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ 2026 ಯೂಟ್ಯೂಬರು ನಮಗೆ ಎಷ್ಟು ಅಮೌಂಟ್ನ ಪೇ ಮಾಡ್ತಾರೆ ಅಂತ ಹೇಳಿ. ಇದು ನನ್ನ ಚಾನಲ್ ಮೈಟಿ ಸ್ಟುಡಿಯೋ ಆನ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡ್ನ ಹಾಕ್ತೀನಿ, ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಈಗ ನಾನು ಪ್ರೆಸೆಂಟ್ ಒಂದು ವೀಡಿಯೋನ ಪೋಸ್ಟ್ ಮಾಡಿದ್ದೆ, ಅದನ್ನು ಕ್ಲಿಕ್ ಮಾಡ್ಕೊತೀನಿ. ಅದಕ್ಕೆ ವ್ಯೂಸ್ ಬಂದು 7.2K ವ್ಯೂಸ್ ಕಂಪ್ಲೀಟ್ ಆಗಿದೆ ಇವತ್ತಿನವರೆಗೂ. ಟೋಟಲ್ ವಾಚ್ ಅವರ್ಸ್ ಬಂದು 371 ವಾಚ್ ಅವರ್ಸ್, ಜಸ್ಟ್ 7000 ವ್ಯೂಸಲ್ಲಿ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಅದರಿಂದ ಸಬ್ಸ್ಕ್ರೈಬರ್ ಬಂದು 110, ಅಂದರೆ 110 ಸಬ್ಸ್ಕ್ರೈಬರ್ ಇದೊಂದು ವೀಡಿಯೋಯಿಂದಲೇ ನನಗೆ ಬಂದಿದ್ದಾರೆ. ಆ್ಯಂಡ್ ಅರ್ನಿಂಗ್ ವಿಷಯಕ್ಕೆ ಬಂತು ಅಂದರೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕಡಿಮೆ ಇದೆ ಅಂತ ಹೇಳಿ. ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ, ನೀವು ನೋಡಿ. ತುಂಬ ಕಡಿಮೆ ಇದೆ. ನಾನು ವಾಚ್ ಅವರ್ಸ್ ಅಷ್ಟು ಕೂಡ ನನಗೆ ಅರ್ನಿಂಗ್ ಆಗಿಲ್ಲ. ಯಾಕೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಮೇಲೆ ಎಂಗೇಜ್ಮೆಂಟ್ ಆ್ಯಂಡ್ ಆಡಿಯನ್ಸ್, ಲಾಸ್ಟಲ್ಲಿ ರೆವಿನ್ಯೂ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ.
ನೋಡಿ ಎಸ್ಟಿಮೇಟೆಡ್ ರೆವಿನ್ಯೂ ಬಂದು 220 ರೂಪೀಸ್ ಅಷ್ಟೇ. ಒಂದು ವಿಡಿಯೋ ಮೂಲಕ ನಾನು ಅರ್ನಿಂಗ್ ಮಾಡಿರೋದು, ಅದು 7000 ವ್ಯೂಸ್ ಕಂಪ್ಲೀಟ್ ಆಗಿ. ಸೊ ಯಾಕೆ ಆ ರೀತಿ ಕಡಿಮೆ ಬಂದಿದೆ ನನಗೆ ಅಮೌಂಟು ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡಿ, ನಾವು ಅಂದ್ಕೊತೀವಿ 1000 ವ್ಯೂಸ್ಗೆ $1 ಬಂದುಬಿಡುತ್ತೆ ಅಂತ ಹೇಳಿ. ಅದು ಕಂಪ್ಲೀಟ್ಲಿ ರಾಂಗ್. ಅದ ರೀತಿ ಅಂದ್ಕೊಳ್ಳೇಬೇಡಿ. 1000 ವ್ಯೂಸ್ಗೆ ಯಾವತ್ತೂ $1 ಪೇ ಮಾಡೋದಿಲ್ಲ ಯೂಟ್ಯೂಬ್ ಅವರು. ಮತ್ತು ನಮಗೆ ಯೂಟ್ಯೂಬ್ ಕಡೆಯಿಂದ ಯಾವುದೇ ರೀತಿ ಅಮೌಂಟ್ ಬರೋದಿಲ್ಲ. ನಮಗೆ ಅಮೌಂಟ್ ಬರೋದು ಆ್ಯಡ್ಸೆನ್ಸಿಂದ. ಆ್ಯಡ್ಸೆನ್ಸ್ ಅವರು ಯೂಟ್ಯೂಬ್ಗೆ ಪೇ ಮಾಡ್ತಾರೆ, ಯೂಟ್ಯೂಬ್ ನಮಗೆ ಪೇ ಮಾಡ್ತಾರೆ. ಸೊ ಇದರಿಂದನೇ ನಮಗೆ ಅಮೌಂಟ್ ಅನ್ನೋದು ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಆ್ಯಡ್ಸೆನ್ಸ್ ಅವರು 100 ರೂಪೀಸ್ ಪೇ ಮಾಡಿದ್ರೆ ಯೂಟ್ಯೂಬರು ಅವ್ರ ಕಮಿಷನ್ 40% ಇಟ್ಕೊಂಡು 60% ನಮಗೆ ಪೇ ಮಾಡಬೇಕು. ಇದು ರೂಲ್ಸ್ ಇರೋವಂಥದ್ದು. ಬಟ್ ಯೂಟ್ಯೂಬ್ ಏನು ಮಾಡ್ತಿದೆ ಅನ್ನೋದನ್ನು ನಾನು ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಈಗ ಇಲ್ಲಿ ನೋಡಿ, ಆ್ಯಡ್ಸೆನ್ಸ್ ಅವರು ನನಗೆ 66 ರೂಪೀಸ್ ಪರ್ 1000 ವ್ಯೂಸ್ಗೆ ಪೇ ಮಾಡ್ತಿದ್ದಾರೆ. ಬಟ್ ಯೂಟ್ಯೂಬರ್ ಮಾಡ್ತಾ ಇರೋದು ಜಸ್ಟ್ 35 ರೂಪೀಸ್. ಇದರಲ್ಲೇ ಗೊತ್ತಾಗ್ತಿದೆ ಯೂಟ್ಯೂಬ್ ಕಮಿಷನ್ ಎಷ್ಟು ಕಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಸೊ ನನ್ನ 1000 ವ್ಯೂಸ್ಗೆ ಜಸ್ಟ್ ಯೂಟ್ಯೂಬ್ ಪೇ ಮಾಡ್ತಾ ಇರೋದು 35 ರೂಪೀಸ್ ಓನ್ಲಿ. ಈ ರೀತಿ ಇದ್ದಾಗಲೇ ನಮಗೆ ಅರ್ನಿಂಗ್ ಅನ್ನೋದು ತುಂಬ ಕಡಿಮೆ ಆಗುತ್ತೆ. ಇದು ಎಲ್ಲರಿಗೂ ಒಂದೇ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ತುಂಬ ಫೇಮಸ್ ಆಗಿರೋರಿಗೆ ತುಂಬ ಜಾಸ್ತಿ ಪೇ ಮಾಡ್ತಾರೆ. ತುಂಬ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿರೋರಿಗೆ ತುಂಬ ಕಡಿಮೆ ಪೇ ಮಾಡ್ತಾರೆ ಯೂಟ್ಯೂಬ್ ಅವರು. ಯೂಟ್ಯೂಬ್ ಅಲ್ಗಾರಿದಮ್ ಅಂತ ಒಂದಿರುತ್ತೆ, ಅದು ಫಾಲೋ ಮಾಡಿಕೊಂಡು ಅವರು ಅಮೌಂಟ್ನ ಪೇ ಮಾಡ್ತಾ ಹೋಗ್ತಾರೆ. ಸೊ ಇದರಿಂದನೇ ನನಗೆ ಯೂಟ್ಯೂಬಲ್ಲಿ ಎಷ್ಟೇ ವ್ಯೂಸ್ ಬಂದರೂ ಅರ್ನಿಂಗ್ ಅನ್ನೋದು ಕಡಿಮೆ ಆಗ್ತಾ ಇರೋದು. ಸೊ ಫೇಮಸ್ ಆಗಿರೋ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದಾರೆ, ಇನ್ಫ್ಲುಯೆನ್ಸರ್ ಯಾರ್ಯಾರು ಇರ್ತಾರೆ, 7000 ವ್ಯೂಸ್ಗೆ ಅಲ್ಲಿ ಆಲ್ಮೋಸ್ಟ್ 700 ರೂಪೀಸ್ ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ. ಬಿಕಾಸ್ ಆಡಿಯನ್ಸ್ ಆ ರೀತಿ ಎಂಗೇಜಿಂಗ್ ಆಗಿ ಅವ್ರ ವೀಡಿಯೋಗಳನ್ನ ನೋಡ್ತಾ ಇರ್ತಾರೆ. ಆ್ಯಂಡ್ ಅವ್ರ ವೀಡಿಯೋ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿರ್ತಾರೆ. ಆ್ಯಂಡ್ ವೆಯ್ಟ್ ಮಾಡ್ತಿರ್ತಾರೆ ಅವ್ರ ವೀಡಿಯೋಗಳನ್ನ ನೋಡಲಿಕ್ಕೆ ಅಂತ ಹೇಳಿ. ತಕ್ಷಣ ಬೇಗ ಅವರು ಪೋಸ್ಟ್ ಮಾಡಿದ ತಕ್ಷಣ ಬೇಗ ಆಡಿಯನ್ಸ್ ನೋಡಿಬಿಟ್ಟಿರ್ತಾರೆ. ಸೊ ಆದ್ದರಿಂದ ಅವ್ರಿಗೆ ಅಮೌಂಟ್ ಅನ್ನೋದು ಜಾಸ್ತಿ ಕೌಂಟ್ ಆಗುತ್ತೆ. ನೀವು ಹೊಸ ಯೂಟ್ಯೂಬರ್ ಆಗಿರೋದ್ರಿಂದ ಅಷ್ಟು ಈಸಿಯಾಗಿ ನಮ್ಮ ವೀಡಿಯೋಗಳು ತುಂಬ ಜನಕ್ಕೆ ರೀಚ್ ಆಗೋದಿಲ್ಲ. ಆ್ಯಂಡ್ ತುಂಬ ಜನ ಕಂಪ್ಲೀಟಾಗಿ ವೀಡಿಯೋ ನೋಡೋದಿಲ್ಲ. ನಾವು ಎಷ್ಟೇ ವೀಡಿಯೋದ ಚೆನ್ನಾಗಿ ಮಾಡಿದ್ರು ಕೂಡ ಕಂಪ್ಲೀಟಾಗಿ ವೀಡಿಯೋನ ನೋಡೋದಿಲ್ಲ, ಸ್ಕಿಪ್ ಮಾಡ್ಕೊಂಡು ನೋಡ್ತಾರೆ, ಅಥವಾ 1-2 ಮಿನಿಟ್ಸ್ ನೋಡ್ತಾರೆ, ಸ್ಟಾಪ್ ಮಾಡ್ತಾರೆ. ಸೊ ಹಾಗಾದರೆ ನೀವು ಯೂಟ್ಯೂಬರ್ಸ್ಗಳೆಲ್ಲ ಹೇಗೆ ಅರ್ನಿಂಗ್ನ ಜಾಸ್ತಿ ಮಾಡ್ಬೋದು ಅನ್ನೋದಾದರೆ, ಈಗ ಒಂದೇ ಸೊಲ್ಯೂಷನು, ಆಡಿಯನ್ಸು ನಿಮ್ಮ ವೀಡಿಯೋಗಳನ್ನ ಪೂರ್ತಿಯಾಗಿ ನೋಡಬೇಕು. ಆ ರೀತಿ ನಿಮ್ಮ ವೀಡಿಯೋಗಳನ್ನ ಎಂಗೇಜಿಂಗ್ ಆಗಿ ಇಟ್ಕೋಬೇಕು. ಅಂದರೆ ಇವಾಗ ನೀವು 10 ಮಿನಿಟ್ಸ್ ವೀಡಿಯೋನ ಅಪ್ಲೋಡ್ ಮಾಡಿದರೆ 10 ಮಿನಿಟ್ಸಲ್ಲಿ 8 ಮಿನಿಟ್ಸ್ ಆಡಿಯನ್ಸ್ ನಿಮ್ಮ ವೀಡಿಯೋಗಳನ್ನ ನೋಡಬೇಕು. ಆವಾಗ ಮಧ್ಯದಲ್ಲಿ ಮಿಡ್ ರೋಲ್ ಹ್ಯಾಡ್ಸ್ ಅಂತ ಬರುತ್ತೆ. ಆ ಹ್ಯಾಡ್ಸ್ ಕೂಡ ರನ್ ಆದರೆ ಅಲ್ಲಿ ನಿಮಗೆ ಅಮೌಂಟ್ ಅನ್ನೋದು ಕೌಂಟ್ ಆಗ್ತಾ ಹೋಗುತ್ತೆ. ಸೊ ಆದ್ದರಿಂದ ವೀಡಿಯೋನ ಎಂಗೇಜಿಂಗ್ ಆಗಿ ಇಟ್ಕೋಬೇಕು. ಬಟ್ ಆ ರೀತಿ ಆಗುತ್ತಾ? ಖಂಡಿತ ಆಗೋದಿಲ್ಲ. ಮಿನಿಮಮ್ ನೀವು 10 ಮಿನಿಟ್ಸ್ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ಆಡಿಯನ್ಸು ಜಸ್ಟ್ 2 ಮಿನಿಟ್ಸ್ ಆರ್ 1.5 ಮಿನಿಟ್ಸ್, ಒಬ್ರೊಬ್ರು 3 ಮಿನಿಟ್ಸ್ ಈ ರೀತಿ ನೋಡಿ ಸ್ಕಿಪ್ ಮಾಡೋ ಚಾನ್ಸಸ್ ಜಾಸ್ತಿ. ಎಕ್ಸಾಂಪಲ್ ನನ್ನದೇ ವಿಡಿಯೋ ಇಲ್ಲಿ ನೋಡಿ, ನನಗೆ 7.2K ವ್ಯೂಸ್ ಬಂದಿದೆ. ಬಟ್ ವಾಚ್ ಅವರ್ಸ್ ಬಂದು 371 ಅವರ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಆ್ಯಾವರೇಜ್ ವ್ಯೂ ಡ್ಯೂರೇಷನ್ ಬಂದು 3 ಮಿನಿಟ್ಸ್ ಅಷ್ಟೇ. ಆ್ಯಾವರೇಜಾಗಿ ಜನ ನೋಡಿರೋದು ಜಸ್ಟ್ 3 ಮಿನಿಟ್ಸು. ನಂದು ಟೋಟಲ್ ಮಿನಿಟ್ಸ್ ಇರೋದು ಬಂದು 10 ಮಿನಿಟ್ಸ್ ವೀಡಿಯೋನ ಜಸ್ಟ್ 3 ಮಿನಿಟ್ಸ್ ನೋಡಿದ್ದಾರೆ. ಇದರಿಂದನೇ ಯೂಟ್ಯೂಬಲ್ಲಿ ಅರ್ನಿಂಗ್ ಅನ್ನೋದು ಕಡಿಮೆ ಆಗುತ್ತೆ. ಅದೇ ದೊಡ್ಡ ಯೂಟ್ಯೂಬರ್ಸ್ ಆಗಿರ್ಬೋದು, ಇನ್ಫ್ಲುಯೆನ್ಸರ್ಗಳಿಗಾಗಿರ್ಬೋದು, ಪೂರ್ತಿಯಾಗಿ ವೀಡಿಯೋನ ನೋಡ್ತಾರೆ, ಅಲ್ಲಿ ಅರ್ನಿಂಗ್ ಜಾಸ್ತಿ ಆಗುತ್ತೆ. ಬಟ್ ನಮ್ಮಂಥ ಸಣ್ಣ ಯೂಟ್ಯೂಬರ್ಸ್ಗಳ ವೀಡಿಯೋನ ಸ್ವಲ್ಪ ಕಡಿಮೆ ಟೈಮ್ ನೋಡ್ತಾರೆ. ಆದ್ದರಿಂದ ನಮಗೆ ಅರ್ನಿಂಗ್ ಅನ್ನೋದು ಕಡಿಮೆ ಇರುತ್ತೆ. ಸೊ ಇದು ಬಂದು ಲಾಂಗ್ ವೀಡಿಯೋಗೆ ಸಂಬಂಧಪಟ್ಟಿದ್ದು. ಇದು ಬಂದು ಟೋಟಲ್ ಲಾಂಗ್ ವೀಡಿಯೋಗೆ ಹೇಗೆಲ್ಲ ಅರ್ನಿಂಗ್ ಅನ್ನೋದು ಕೌಂಟ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಶಾರ್ಟ್ ವೀಡಿಯೋಗೆ ಕಂಪೇರ್ ಮಾಡಿದ್ರೆ ಲಾಂಗ್ ವೀಡಿಯೋದಲ್ಲಿ ಸ್ವಲ್ಪ ಬೆಟರ್ ಅಂತಲೇ ಹೇಳ್ಬೋದು. ಶಾರ್ಟ್ ವೀಡಿಯೋದಲ್ಲಿ ಹೇಗೆ ಅಮೌಂಟ್ ಕೌಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಸೆಕ್ಷನಲ್ಲಿ ನನಗೆ ಎಸ್ ಅಂತ ಕಮೆಂಟ್ ಮಾಡಿ. ಖಂಡಿತ ಶಾರ್ಟ್ ವೀಡಿಯೋದಲ್ಲಿ ನನಗೆ ಹೇಗೆ ಅಮೌಂಟ್ ಎಲ್ಲ ಕೌಂಟ್ ಆಗುತ್ತೆ, ಎಷ್ಟೆಷ್ಟು 1000 ವ್ಯೂಸ್ಗೆ ಎಷ್ಟು ಡಾಲರ್ಸ್ ಕೌಂಟ್ ಆಗುತ್ತೆ, ಪ್ರತಿಯೊಂದನ್ನು ಇನ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಇದಾಗಿತ್ತು ನನ್ನ ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ನನ್ನ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.